हेलो स्टूडेंट्स एल्रिಗೂ ನಮಸ್ಕಾರ ದರ್ಶು ಎಜುಕೇರ್ ಚಾನೆಲ್ ಗೆ ಎಲ್ಲರೂ ಕೂಡ ಸ್ವಾಗತ। ಇವತ್ತಿನ ಒಂದು ವಿಡಿಯೋದಲ್ಲಿ ನೀಟ್ ಗೆ ಸಂಬಂಧಪಟ್ಟಂತೆ ಎಷ್ಟೊಂದು ವಾದ ವಿವಾದಗಳು ಆಗ್ತಾ ಇದೆ, ಎಷ್ಟೊಂದು ಸ್ಕ್ಯಾಮ್ ಅಂತಾನೆ ಹೇಳಬಹುದು, ಎಷ್ಟೊಂದು ವಿದ್ಯಾರ್ಥಿಗಳಿಗೆ ಬಹಳ ನೋವಾಗಿರುವಂತ ಸಂಗತಿ ಇದು। ಎಷ್ಟೊಂದು ಜನ ಹೋರಾಟ ಕೂಡ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಒಂದು ಕೇಸು ಇರುವಂತದ್ದು, ವಾದ ವಿವಾದಗಳು ಹಾಗೆ ಚರ್ಚೆಗಳು ಆಗ್ತಿರುವಂತದ್ದು। ಜುಲೈ 18ನೇ ತಾರೀಕು ಈ ಒಂದು ಕೇಸ್ನ ಒಂದು ಏನಾದರೂ ಒಂದು ಮಾಹಿತಿ ಸಿಗುವಂಥದ್ದು ಜುಲೈ 18ನೇ ತಾರೀಕು। ಆದರೆ ಏನು ಈ ಒಂದು ನೀಟ್ ಸ್ಕ್ಯಾಮ್, ಹೇಗೆ ಈ ಒಂದು ನೀಟ್ ಸ್ಕ್ಯಾಮ್ ಆಯಿತು, ಹಾಗೆ ಪೇಪರ್ ಲೀಕ್ ಹೇಗೆ ಆಯಿತು, ಯಾರಿಂದ ಆಯಿತು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ। ಹಾಗೆ ಮೊದಲನೇ ಬಾರಿಗೆ ನಮ್ಮ ಒಂದು ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಇದೇ ರೀತಿಯಾದಂಥ ಎಲ್ಲ ಅಪ್ಡೇಟ್ಸು ನಾನು ನಿಮಗೆ ತಿಳಿಸ್ತಾ ಬರ್ತೇನೆ, ಹಾಗಾಗಿ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ವಿಡಿಯೋಗೆ ಪ್ರತಿಯೊಬ್ಬರು ಕೂಡ ಒಂದೇ ಒಂದು ಲೈಕ್ನ ಮಾಡಿ। ಓಕೆ ಸ್ಟೂಡೆಂಟ್ಸ್, ಇದು ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂಡರ್ ಗ್ರ್ಯಾಜುಯೇಷನ್ ಒಂದು ಎಕ್ಸಾಮ್, ಅಂದರೆ ನೀಟ್ UG 2024 ಎಕ್ಸಾಮ್। ಇದು ಪೇಪರ್ ಲೀಕ್ ಕೇಸ್। ಹಾಗಾದರೆ ಪೇಪರ್ ಲೀಕ್ ಕೇಸ್ ಅಂತ ಯಾಕೆ ಬಂತು ಅನ್ನೋದಾದರೆ ಇಲ್ಲೊಂದು ಒಂದು ಕ್ವಶನ್ ಬರುತ್ತೆ, ನೀವು ನೀಟ್ ಎಕ್ಸಾಮ್ನ ಬರೀಬೇಕಂದ್ರೆ ಅಲ್ಲಿ 4 ಸಬ್ಜೆಕ್ಟ್ ಇರುತ್ತೆ। 4 ಸಬ್ಜೆಕ್ಟ್ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಝೂಯಾಲಜಿ ಆ್ಯಂಡ್ ಬಾಟನಿ। ಈ ಒಂದು 4 ಸಬ್ಜೆಕ್ಟ್ಗೂ ಒಂದೊಂದು ಸಬ್ಜೆಕ್ಟ್ಗೂ 50 ಕ್ವಶನ್ಸ್। ಈ ಒಂದು 50 ಕ್ವಶನ್ಸ್ ಅಂದರೆ 200 ಕ್ವಶನ್ಸ್ ಆಯಿತು। ಈ ಒಂದು 200 ಕ್ವಶನ್ಸಲ್ಲಿ ಪ್ರತಿ 50 ಕ್ವಶನ್ಸ್ಗೆ 45 ಕ್ವಶನ್ಸ್ನ ನೀವು ಅಟೆಂಪ್ಟ್ ಮಾಡಲೇಬೇಕು। ಹಾಗಾದರೆ 200 ಕ್ವಶನ್ಸ್ಗೆ 180 ಕ್ವಶನ್ಸ್ನ ನೀವು ಅಟೆಂಪ್ಟ್ ಮಾಡಬೇಕು। ಪ್ರತಿ ಸರಿ ಉತ್ತರಕ್ಕೆ 4 ಮಾರ್ಕ್ಸ್ ಇರುತ್ತೆ, ಹಾಗೆ ಒಂದು ತಪ್ಪು ಉತ್ತರಕ್ಕೆ -1 ಮಾರ್ಕ್ಸ್ ಇರುತ್ತೆ। ಹಾಗಾದರೆ ಇಷ್ಟು ಎಲ್ಲ ಒಂದು ಕ್ರೈಟೇರಿಯಾ ಇರುವಂತಹ ಮಾರ್ಕ್ಸು ಕ್ವಶನ್ಸಿಗೆ ಔಟ್ ಆಫ್ ಔಟ್ ಹೇಗೆ ತೊಗೊಳೋದಕ್ಕೆ ಸಾಧ್ಯ? ಕೆಲವೊಂದಿಷ್ಟು ಜನ ತೊಗೊಂಡಿರ್ಬೋದು, ಆದರೆ ಗುಂಪಲ್ಲಿ ಒಂದು 50ರಿಂದ 60 ಜನ ಹೇಗೆ ತೊಗೊಳೋದಕ್ಕೆ ಸಾಧ್ಯ? ಈ ಒಂದು ಪ್ರಶ್ನೆನ ನೋಡ್ತಾ ಹೋದರೆ ನೀಟ್ 2024 ಬಂದಿರುವಂಥ ಔಟ್ ಆಫ್ ಔಟ್ ಸ್ಟೂಡೆಂಟ್ ಏನು ಅಂತಂದರೆ ಆಲ್ ಇಂಡಿಯಾ ನಂಬರ್ 1 ರ್ಯಾಂಕಿಂಗ್ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡೋದಾದರೆ 67 ಜನ। 67 ಜನ, ಹಿಂದೆ ಇಷ್ಟು ಜನ ಯಾವತ್ತೂ ಬಂದೇ ಇಲ್ಲ ಅಂತ ಹೇಳ್ಬೋದು। 67 ಜನ ಇಷ್ಟು ಆಲ್ ಇಂಡಿಯಾ ನಂಬರ್ 1 ರ್ಯಾಂಕಿಂಗ್ ಬರೋದಕ್ಕೆ ಹೇಗೆ ಸಾಧ್ಯ? ಇದೊಂದು ಪ್ರಶ್ನೆ ಮೂಡುತ್ತೆ। ಹಾಗೆ 2000 ನೀವು ಹೇಳ್ಬೋದು ಏನೋ ಓದಿರ್ತಾರೆ ಬಂದಿರ್ಬೋದು ಅಂತ, ಹಾಗಾದರೆ 2023 ಔಟ್ ಆಫ್ ಔಟ್ ಬಂದಿರೋ ಅಂದರೆ 720ಕ್ಕೆ ನಂಬರ್ 1 ರ್ಯಾಂಕಿಂಗ್, ಆಲ್ ಇಂಡಿಯಾ ನಂಬರ್ 1 ರ್ಯಾಂಕಿಂಗ್ ಬಂದಿರುವಂಥವ್ರು ಇಲ್ಲಿ ಕೇವಲ ಇಬ್ಬರು 2023 ಹಾಗೆ 2022 ನೋಡೋದಾದರೆ ಆಲ್ ಇಂಡಿಯಾ ನಂಬರ್ 1 ರ್ಯಾಂಕಿಂಗು ಔಟ್ ಆಫ್ ಔಟ್ ಯಾರೂ ಬಂದೇ ಇಲ್ಲ, ಔಟ್ ಆಫ್ ಔಟ್ ಬಂದಿಲ್ಲ। 715 ಮಾರ್ಕ್ಸನ್ನು ತೊಗೊಂಡಿದ್ದಾರೆ। ಎಷ್ಟು ಜನ? 3 ಜನ ವಿದ್ಯಾರ್ಥಿಗಳು 715 ಮಾರ್ಕ್ಸನ್ನು ತೊಗೊಂಡಿದ್ದಾರೆ 720 ಮಾರ್ಕ್ಸ್ಗೆ। ಹಾಗೆ 720 ಮಾರ್ಕ್ಸ್ಗೆ 2021 ಯಾರು ಒಂದು 3 ಜನ ಏನೋ ಔಟ್ ಆಫ್ ಔಟ್ ಬಂದಿದ್ದಾರೆ। ನೀವಿಲ್ಲಿ ನೋಡ್ತಾ ಇರ್ಬೋದು ನಂಬರ್ ಹೇಗೆ ಇದೆ ಔಟ್ ಆಫ್ ಔಟ್ ಅಂತ 2, 3, 4 ಇದೇ ರೀತಿ ಇದೆ। ಆದರೆ ಔಟ್ ಆಫ್ ಔಟ್ ಕೆಲವೊಂದಿಷ್ಟು ಇಯರಲ್ಲಿ ಬಂದಿಲ್ಲ, 715 ಒಂದು 3 ಜನ ಏನೋ ಬಂದಿದ್ದಾರೆ। ಇಷ್ಟು ಟಫ್ ಇರುವಂಥ ಎಕ್ಸಾಮಿನೇಷನಲ್ಲಿ ಹೇಗೆ 67 ಜನ ಒಟ್ಟಿಗೆ ರ್ಯಾಂಕಿಂಗ್ ಬರೋದಕ್ಕೆ ಸಾಧ್ಯ? ಹಾಗೆ 2024 NTA ಈ ಒಂದು ಪ್ರಶ್ನೆಯನ್ನು ಮಾಡಿದಾಗ ಅವರು ಹೇಳುವಂಥ ಒಂದಿಷ್ಟು ರೀಸನ್ಸ್ ಏನು ಅಂತ ಅಂದರೆ, ಪ್ರತಿ ವರ್ಷಕ್ಕಿಂತ ಈ ವರ್ಷ ನೀಟ್ ಪೇಪರ್ ಈಸಿ ಇತ್ತು ಅನ್ನುವಂಥ ಉತ್ತರ, ಈಸಿ ಇತ್ತು ಅಂತಲೇ ಅಂದ್ಕೊಳ್ಳೋಣ। ಹಾಗೆ ಇನ್ನೊಂದು ರೀಸನ್ ಏನು ಅಂತ ಅಂದರೆ, ಪ್ರತಿ ವರ್ಷಕ್ಕಿಂತ ಈ ವರ್ಷ 3 ಲಕ್ಷ ಜನ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮನ್ನು ಬರೆದಿರುವಂಥದ್ದು, 3 ಲಕ್ಷ ಜನ ಹೆಚ್ಚಿಗೆ। ಅಂದರೆ 2023 20 ಲಕ್ಷಕ್ಕಿಂತ ಸ್ವಲ್ಪ 1 ಲಕ್ಷಕ್ಕಿಂತ ಕಮ್ಮಿ 20 ಲಕ್ಷಕ್ಕಿಂತ ಜಾಸ್ತಿ ಜನ ವಿದ್ಯಾರ್ಥಿಗಳು ಬರೆದಿದ್ರು ಎಕ್ಸಾಮ್ನ ಆಲ್ ಇಂಡಿಯಾದಲ್ಲಿ। ಆದರೆ 2024 3 ಲಕ್ಷ ಜನ ವಿದ್ಯಾರ್ಥಿಗಳು ಜಾಸ್ತಿ ಆಗಿದ್ದಾರೆ, 23 ಲಕ್ಷಕ್ಕಿಂತ ಜಾಸ್ತಿ ಜನ ವಿದ್ಯಾರ್ಥಿಗಳು ಬರೆದಿದ್ದಾರೆ। ಹಾಗಾಗಿ 67 ಜನ ರ್ಯಾಂಕಿಂಗ್ ಬಂದಿರುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ NTA ಕಡೆಯಿಂದ ಒಂದು ಮಾಹಿತಿಯನ್ನು ಅವರು ಹೇಳಿದ್ದಾರೆ। ಹಾಗಾದರೆ ಇಲ್ಲಿ ಬರೆದಿರೋದು ಎಕ್ಸ್ಪರ್ಟ್ಗಳಿಂದ ಹಾಗೆ
ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಂದ ಬಂದಿರುವಂಥ ಮಾಹಿತಿ ಏನು ಅಂತ ಅಂದರೆ, ನೀಟ್ ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ಹೇಳಿರುವಂಥ ಮಾಹಿತಿ ಏನು ಅಂತ ಅಂದರೆ, ಪ್ರತಿ ವರ್ಷಕ್ಕಿಂತ ಈ ವರ್ಷ 2024 ಕ್ವಶನ್ ಪೇಪರು ಜಾಸ್ತಿ ಟಫ್ ಇದ್ದಿದ್ದು. ಹಾಗಾದರೆ ಇಷ್ಟು ಟಫ್ ಇರುವಂಥ ಎಕ್ಸಾಮಿನೇಷನ್ನು ಯಾರು ಔಟ್ ಆಫ್ ಔಟ್ ತೊಗೊಳೋದಕ್ಕೆ ಸಾಧ್ಯವಾಗಬಾರ್ದಿತ್ತು. ಹಾಗೆ ರ್ಯಾಂಕಿಂಗ್ ಕೂಡ ಕಮ್ಮಿ ಬರಬೇಕಿತ್ತು. 710 720 ಮಾರ್ಕ್ಸಿಗೆ 700 ಮಾರ್ಕ್ಸು, 710 ಮಾರ್ಕ್ಸು ಈ ರೀತಿ ಬರಬೇಕಿತ್ತು. 67 ಜನ 720ಕ್ಕೆ 720 ತಗೊಳ್ಳುವಂಥ ಚಾನ್ಸ್ ಹೇಗೆ ಬಂತು ಅಂತ. ಇದಿಷ್ಟು ಒಂದು ಕಡೆ ಆದರೆ, ಈ ಒಂದು ನೀಟ್ ಪೇಪರ್ ಹೇಗೆ ಲೀಕ್ ಆಯಿತು ಅನ್ನೋದ್ರ ಬಗ್ಗೆ ನೋಡೋಣ. ಇಲ್ಲಿ ಕೆಲವೊಂದಿಷ್ಟು ಒಂದು ಗ್ಯಾಂಗ್ ಇದೆ ಅಂತಲೇ ಹೇಳ್ಬೋದು. ಈ ಒಂದು ಸರಿಯಾಗಿ ಪ್ಲ್ಯಾನ್ ಮಾಡೇ ಈ ಒಂದು ಕ್ವಶನ್ ಪೇಪರ್ನ ಲೀಕ್ ಮಾಡಿರುವಂಥದ್ದು. ಆ ಒಂದು ಗ್ಯಾಂಗ್ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದರೆ, ಇಲ್ಲಿ ಇದೇ ಮಂಗಳವಾರ 2 ಜನ CBI ಕಡೆಯಿಂದ 2ರನ್ನ ಅರೆಸ್ಟ್ ಮಾಡಿರುವಂಥದ್ದು. ಈ ಒಂದು ನೀಟ್ ಪೇಪರ್ ಲೀಕ್ಗೆ ಸಂಬಂಧಪಟ್ಟಂತೆ 2ರನ್ನ ಅರೆಸ್ಟ್ ಮಾಡಿದ್ದಾರೆ, ಅಕ್ಯೂಸನ್ನು. ಅವರು ಯಾರು ಅಂತ ಅಂದರೆ, ಫಸ್ಟ್ ಒನ್ ಅಕ್ಯೂಸು ಪಂಕಜ್ ಕುಮಾರ್ ಅಂತ. ಇವನು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಟ್ರಂಕಿಂದ ಕ್ವಶನ್ ಪೇಪರ್ನ ಕದ್ದಿರುವಂಥವನು ಪಂಕಜ್ ಕುಮಾರ್. ಇವನನ್ನು CBI ಅವರು ಅರೆಸ್ಟ್ ಮಾಡಿದ್ದಾರೆ ಮಂಗಳವಾರ. ಎಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂದರೆ, ಹಜಾರಿಬಾಗಲ್ಲಿ ಇವನನ್ನು ಅರೆಸ್ಟ್ ಮಾಡಿರುವಂಥದ್ದು. ಇಲ್ಲಿವರೆಗೂ ಟೋಟಲ್ ನೀಟ್ ಪೇಪರ್ ಲೀಕ್ಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ CBI ಕಡೆಯಿಂದ 14 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿರುವಂಥದ್ದು CBI ಕಡೆಯಿಂದ. ಹಾಗಾದರೆ ಫಸ್ಟ್ ನಾನಿಲ್ಲಿ ಅಕ್ಯೂಸ್ ಹೇಳಿದೆ ಪಂಕಜ್ ಕುಮಾರ್ ಅಂತ. ಓಕೆ, 2ರನ್ನ ಅರೆಸ್ಟ್ ಮಾಡಿದ್ರು ಅಂತ ಹೇಳಿದೆ. ಇನ್ನೊಬ್ಬ ಯಾರು ಅಂತ ಅಂದರೆ, ಅವನ ಹೆಸರು ರಾಜು ಸಿಂಗ್ ಅಂತ. ಪಂಕಜ್ ಕುಮಾರ್ ಆ್ಯಂಡ್ ರಾಜು ಸಿಂಗು. ಈ ಪಂಕಜ್ ಕುಮಾರ್ ಏನು ಮಾಡ್ದ ಅಂತ ಅಂದರೆ, ಪೇಪರ್ನ ಕಳ್ಳತನ ಕದ್ದ ಪೇಪರ್ನ. ಇವನು ರಿಂಕು ಸಿಂಗ್ ಏನು ಮಾಡ್ದಂದ್ರೆ, ಅವನಿಗೆ ಹೆಲ್ಪ್ ಮಾಡುವಂಥವನು. ರಿಂಕು ಸಿಂಗ್ ಅಲ್ಲ, ರಾಜು ಸಿಂಗ್ ಯಾರು ಅಂತ ಅಂದರೆ, ಇವನು ಅವನಿಗೆ ಹೆಲ್ಪ್ ಮಾಡುವಂಥವನು ರಾಜು ಸಿಂಗ್. ಇವರಿಬ್ಬರು ಎಲ್ಲಿಯವರು ಅಂತ ಅಂದರೆ, ಪಂಕಜ್ ಕುಮಾರು ಅವನು ಇರುವಂಥ ಪ್ಲೇಸು ಬೊಕಾರೋ ಇನ್ ಜಾರ್ಖಂಡ್ ಇವನು ಪಂಕಜ್ ಕುಮಾರ್. ನೆಕ್ಸ್ಟ್ ಇವನು ಏನು ಮಾಡ್ದ ಅಂದರೆ, NTA ಟ್ರಂಕಿಂದ ಕ್ವಶನ್ ಪೇಪರ್ನ ಕದ್ದ. ನೆಕ್ಸ್ಟ್ ಸೆಕೆಂಡ್ ಅಕ್ಯೂಸ್ ಯಾರು ಅಂದರೆ ರಾಜು ಸಿಂಗ್. ಇವನೇನು ಮಾಡ್ದ ಅಂದರೆ, ಆ ಪಂಕಜ್ ಕುಮಾರ್ಗೆ ಹೆಲ್ಪ್ ಮಾಡಿದವನು ಇವನು ರಾಜು ಸಿಂಗ್. ಓಕೆ, ಇವನು ರಾಜು ಸಿಂಗ್ ಏನಿದ್ದಾನೆ ಅಂದರೆ, ಇವನು ಏನು ಹಜಾರಿಬಾಗ್ ಇದೆ ಅಲ್ಲ, ಹಜಾರಿಬಾಗಲ್ಲಿ ಸಿಕ್ಕಂಥ 4ನೇ ಅಕ್ಯೂಸು ರಾಜು ಸಿಂಗ್. ಅಂದರೆ ಟೋಟಲ್ ಆಗಿ 3 ಜನ ಸಿಕ್ಕಿದ್ದಾರೆ ಹಜಾರಿಬಾಗಲ್ಲೇ. 4ನೇವನು ಸಿಕ್ಕವನು ಇವನು ರಾಜು ಸಿಂಗ್. ಓಕೆ, ಹಾಗಾದರೆ ಈ CBI ಕಡೆಯಿಂದ ಏನೇನೆಲ್ಲ ಪ್ರಯತ್ನ ಮಾಡಿದ್ದಾರೆ, ಈ ಒಂದು ಕೇಸ್ ಬಗ್ಗೆ ಏನೆಲ್ಲ ಪ್ರಯತ್ನ ಮಾಡಿದ್ದಾರೆ ಅಂತ ನೋಡೋದಾದರೆ, ಆ ಒಂದು ಸ್ಕೂಲ್ನ 2 ಟೀಚರ್ಸ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮಾಡಿ ಮತ್ತೆ ಅವ್ರನ್ನ ರಿಲೀಸ್ ಮಾಡಿರುವಂಥದ್ದು. ಹಾಗೆ ಈ ಒಂದು ಕ್ವಶನ್ ಪೇಪರ್ ಎಲ್ಲಿಂದ ಕೆರಿಯರ್ ಸರ್ವಿಸ್ ಇದೆ, ಬ್ಲೂ ಡಾಟ್ ಕೆರಿಯರ್ ಸರ್ವಿಸ್, ಈ ಒಂದು ಕ್ವಶನ್ ಪೇಪರ್ನ ಕೆರಿಯರ್ ಮಾಡಿದಂಥವ್ರು ಇವನು ಕೂಡ ಕ್ವಶನ್ ಮಾಡಿರುವಂಥದ್ದು CBI ಕಡೆಯಿಂದ. ಹಾಗಾದರೆ ಈ ಒಂದು ಕ್ವಶನ್ ಪೇಪರ್ನ ಕೆರಿಯರ್ ಆಫೀಸಿಂದ SBI ಬ್ರ್ಯಾಂಚ್ಗೆ ಆಫೀಸ್ಗೆ ತಲುಪಿಸಿರುವಂಥ ಈ ರಿಕ್ಷಾ ಡ್ರೈವರ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಹಾಗಾದರೆ ಎಲ್ಲಾದರೂ ಲೀಕ್ ಆಯಿತಾ, ಯಾರಾದರೂ ನಿಮಗೆ ಏನಾದರೂ ಲೀಕ್ ಮಾಡಿದಾರಾ ಅಂತ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಕೆರಿಯರ್ ಆಫೀಸಿಂದ SBI ಬ್ರ್ಯಾಂಚ್ಗೆ ತಂದಿರುವಂಥ ರಿಕ್ಷಾ ಡ್ರೈವರ್ನ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಅಲ್ಲಿ ರಿಕ್ಷಾಗೆ ಹಜಾರಿಬಾಗಲ್ಲಿ ಒಂದು SBI ಬ್ರಾಂಚ್ಗೆ ಕೊಟ್ಟ ತಕ್ಷಣ ಕ್ವಶನ್ ಪೇಪರ್ನ, ಅದು ರೆಸ್ಪಾನ್ಸಿಬಿಲಿಟಿ ಯಾರ್ದು? SBI ಅಫಿಷಿಯಲ್ಸ್ದು. ಈ ಒಂದು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಇಡುವಂಥ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದು SBI ಅಫಿಷಿಯಲ್ಸ್ಗೆ. ಇವ್ರನ್ನೂ ಕೂಡ ಒಂದು ಪ್ರಶ್ನೆಯನ್ನು ಮಾಡಿರುವಂಥದ್ದು. ಈ ಒಂದು ಕೇಸ್ ಏನಿದೆ, ಎಲ್ಲಿಂದ ಕ್ವಶನ್ ಪೇಪರ್ ಬಂತು, ಕ್ವಶನ್ ಪೇಪರ್ ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಯಿತು, ಅಲ್ಲಿ ಇರುವಂಥವ್ರು ಯಾರು ಎಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ ಈ ಒಂದು ಕೇಸಲ್ಲಿ. ಈ ಒಂದು ಟೋಟಲ್ ಆಗಿ 14 ಜನರನ್ನ CBI ಅವರು ಅರೆಸ್ಟ್ ಮಾಡಿರುವಂಥದ್ದು. ಇಲ್ಲಿ ಜುಲೈ 11ನೇ ತಾರೀಕು CBI ಕಡೆಯಿಂದ ಒಬ್ಬ ಅಕ್ಯೂಸ್ನ ಅರೆಸ್ಟ್ ಮಾಡ್ತಾರೆ. ಯಾರು ಅಂತ ಅಂದರೆ, ರಾಕೇಶ್ ರಾಜನ್ ಅಲಿಯಾಸ್ ರಾಕಿ ಅಂತ. ರಾಕೇಶ್ ರಾಜನ್ ಅಲಿಯಾಸ್ ರಾಕಿ, ನೋಡಿ ಹೆಸರು ಹೆಂಗಿದೆ. ಇವನು ಬಿಹಾರ್ನವನು, ನಳಂದ ಡಿಸ್ಟಿಕ್ ಬಿಹಾರ್ ಅವನು. ಇವನು ಯಾರು ಅಂತ ಅಂದರೆ, ರಾಕಿ ಯಾರು ಅಂತ ಅಂದರೆ, ಈ ರಾಕಿ ಯಾರು, ಹಾಗಾದರೆ ರಾಕಿ ಯಾರು ಅಂತ ಪ್ರಶ್ನೆ ಬರುತ್ತೆ ಇಲ್ಲಿ. ರಾಕಿ ಯಾರು ಅಂತ ಅಂದರೆ, ಈ ಕ್ವಶನ್ ಪೇಪರ್ ಏನು ಲೀಕ್ ಆಯ್ತಲ್ಲ,
ಆಫ್ಟರ್ ದಿ ಕ್ವಶನ್ ಪೇಪರ್ ಲೀಕ್ ಆದ ತಕ್ಷಣ ಈ ಒಂದು ಕ್ವಶನ್ ಪೇಪರ್ ಲೀಕ್ ಆಯಿತು, ಈಗ ತೊಗೊಂಡು ಏನು ಮಾಡ್ತಾರೆ ಕ್ವಶನ್ ಪೇಪರ್ನ, ಆ ಕ್ವಶನ್ ಪೇಪರ್ಗೆ ಆನ್ಸರ್ ಏನಿದೆ ಆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದಕ್ಕೆ ಕೆಲವೊಂದಿಷ್ಟು MBBS ಸ್ಟೂಡೆಂಟ್ಸ್ಗೆ ಇವನು ಹೇಳಿರ್ತಾನೆ. ಎಲ್ಲಿಂದ ಅಂದರೆ ಪಾಟ್ನಾ ಮತ್ತು ರಾಂಚಿ ಎಲ್ಲಿರುವಂಥ MBBS ಸ್ಟೂಡೆಂಟ್ಸ್ಗೆ ಈ ಒಂದು ಕ್ವಶನ್ ಪೇಪರ್ನ ಲೀಕ್ ಮಾಡಿ ಸಾಲ್ವ್ ಮಾಡೋದಕ್ಕೆ ಹೇಳಿರ್ತಾನೆ. ಇದು ಈ ಕೇಸ್ ಮೇಲೆ ಇವನ್ನ ರಾಕಿಯನ್ನು ಅರೆಸ್ಟ್ ಮಾಡಿರುವಂಥದ್ದು. ಹಾಗೆ ರಾಕಿಯನ್ನು ಅರೆಸ್ಟ್ ಮಾಡೋದಕ್ಕಿಂತ ಮುಂಚೆ CBI ಟೀಮು ಅವನ ಒಂದು ಮನೆಯ ಮೇಲೆ ಕೂಡ ರೈಡ್ ಮಾಡಿದ್ದಾರೆ. ಜುಲೈ 30ನೇ ತಾರೀಕು ಅವನ ಮನೆ ಎಲ್ಲಿತ್ತು ಅಂತಂದರೆ ಬೀಘಾ ವಿಲೇಜ್ ಇನ್ ನಳಂದ. ಜೂನ್ 30ನೇ ತಾರೀಕು 2024 ಈ ಒಂದು ರಾಕಿಯನ್ನು ಮನೆಯನ್ನು ಕೂಡ ಅರೆಸ್ಟ್ ಮಾಡೋಕ್ಕಿಂತ ಮುಂಚೆ ರೈಡ್ ಮಾಡಿರುವಂಥದ್ದು. ಹಾಗೆ ಜುಲೈ 12ನೇ ತಾರೀಕು ಪಾಟ್ನಾ ಹೈಕೋರ್ಟ್ ಇಂದ 13 ಜನ ಆರೋಪಿಗಳನ್ನು ಕಸ್ಟಡಿಗೆ CBI ಅವರು ತಗೊಂಡಿರುವಂಥದ್ದು. ಇದಿಷ್ಟು ಏನೇನು ನಡೆದಿದೆ, ಯಾರ್ಯಾರು ಈ ಒಂದು ಕ್ವಶನ್ ಪೇಪರ್ನ ಲೀಕ್ ಮಾಡಿದ್ದಾರೆ, ಯಾರು ಸಾಲ್ವ್ ಮಾಡೋದಕ್ಕೆ ಕೊಟ್ಟಿದ್ದಾರೆ, ಹಾಗೆ ಇದೆಲ್ಲನೂ ಕೂಡ ಒಂದು ಪ್ರಶ್ನೆಯಾಗೆ ಉಳಿಯುತ್ತೆ. ಇನ್ನೂ ಒಂದು ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ನಿಮಗೆ ತಿಳಿಸ್ತಾ ಬರ್ತೇನೆ. ವಿಡಿಯೋನ ಯಾರು ಪೂರ್ತಿಯಾಗಿ ನೋಡಿದರೆ ಅವ್ರಿಗೆ ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ಗೊತ್ತಾಗಿರುತ್ತೆ ಹೇಗೆ ಇದೊಂದು ಲೀಕ್ ಆಯಿತು, CBI ಅವರು ಏನೇನು ಮಾಡ್ತಿದ್ದಾರೆ. ಹಾಗೆ MCC ಕಡೆಯಿಂದ ಒಂದು ಅಪ್ಡೇಟ್ ಕೂಡ ಬಂದಿದೆ. ಮುಂದಿನ ಒಂದಿಷ್ಟು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಒಂದಿಷ್ಟು ಅಪ್ಡೇಟ್ ಬಂದಿದೆ. ಮುಂದಿನ ಒಂದು ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಬರ್ತೇನೆ. ಎಲ್ಲ ಒಂದು ಅಪ್ಡೇಟ್ಸ್ಗಾಗಿ KCET ಆಗಿರ್ಬೋದು, ನೀಟ್ ಆಗಿರ್ಬೋದು, ಎಲ್ಲ ಒಂದು ಅಪ್ಡೇಟ್ಸ್ಗಾಗಿ ನಮ್ಮ ಒಂದು ಚಾನಲ್ನ ದರ್ಶು ಎಜುಕೇರ್ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ರೀತಿಯಾದಂಥ ಮಾಹಿತಿ ಈ ಒಂದು ಚಾನಲಲ್ಲಿ ನಾನು ನಿಮಗೆ ತಿಳಿಸ್ತಾ ಬರ್ತೇನೆ. ಹಾಗಾಗಿ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಇವಾಗಲೇ ಲೈಕ್ ಮಾಡಿ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬಾಯ್ ಸ್ಟೂಡೆಂಟ್ಸ್.